ಹೀನಾಯ ಸೋಲಾಗ ಕಾರಣ ಏನಿದೆ ಅಂತಂದ್ರೆ 65 ಲಕ್ಷ ಓಟು ಎಸ್ಐಆರ್ ನಲ್ಲಿ ತೆಗೆದಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಎಸ್ಐಆರ್ ಓಟ್ನ ವಾಪಸ್ ಹಾಕೊಂಡಿಲ್ಲ. ಯಾಕೆ ಹಾಕಿಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಆಮೇಲೆ 65 ಲಕ್ಷಷ್ಟು ಓಟ್ ತೆಗೆದು 20 ಲಕ್ಷ ಓಟ್ ಆಡ್ ಮಾಡಿದ ಜೊತೆಗೆ ಎಲೆಕ್ಷನ್ ಕೇವಲ ಒಂದೇ ತಿಂಗಳ ಇರತಕ್ಕಂಥ ಸಂದರ್ಭದಲ್ಲಿ 10,000 ರೂಪಾಯಿ ಒಂದು ಓಟಿಗಾಗಿ ಹೆಣ್ಮಕ್ಳಿಗೆ ಕೊಟ್ಟಿರತಕ್ಕಂಥದ್ದು ಭಾರತ ದೇಶದಲ್ಲಿ ಯಾವುದೇ ಒಬ್ಬ ಪ್ರಧಾನಮಂತ್ರಿ ಯಾರೇ ಮಾಡಿದ್ರೆ ಅದು ನಮ್ಮ ನರೇಂದ್ರ ಮೋದಿ ಸಾಹೇಬರು. 10,000 ರೂಪಾಯಿ ಕೊಡ್ತಕ್ಕಂಥ ಉದ್ದೇಶ ಏನು? 20 ವರ್ಷ ಆಡಳಿತದಲ್ಲಿ ತಾವೇ ಇದ್ದು, ಕೇಂದ್ರದಲ್ಲಿ 11 ವರ್ಷ ತಾವೇ ಆಡಳಿತದಲ್ಲಿದ್ದು 10,000 ರೂಪಾಯಿ ಕೊಡ್ತಕ್ಕಂಥ ಅವಶ್ಯಕತೆ ಇದೆಯಾ? ಒಂದು. ಎರಡನೇದು, ನಮ್ಮ ಪ್ರಶ್ನೆ ಇರತಕ್ಕಂಥದ್ದು, ಮೋದಿ ಸಾಹೇಬರಾಗಿರಲಿ, ಬಿಜೆಪಿಯವರಾಗಿರಲಿ ಅಥವಾ ನಿತೀಶ್ ಕುಮಾರ್ ಪಾರ್ಟಿ ಆಗಿರಲಿ, ನೀವು ಏನ್ ಬೇಸಿಸ್ ಮೇಲೆ ಮತವನ್ನು ಕೇಳಿದಿರಿ ಬಿಹಾರ್ನಲ್ಲಿ? ಆನ್ ವಾಟ್ ಬೇಸಿಸ್? ಇನ್ ಯಾವ ಅಜೆಂಡಾ ಬೇಸಿಸ್ ಮೇಲೆ ನೀವು ವೋಟ್ ಕೇಳಿದಿರಿ ಅಂತಕ್ಕಂಥದ್ದು ಸ್ಪಷ್ಟೀಕರಣ ಅಲ್ಲಿ ಇರಲಿಲ್ಲ. ಅದ್ರ ಜೊತೆಗೆ ಈ ತರದ್ದು ಮಾಡಿ ಸುಮಾರು ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಪ್ರಶಾಂತ್ ಕಿಶೋರ್ ಹೇಳ್ತಕ್ಕಂಥದ್ದು ಇದು ಸೆಂಟ್ರಲ್ ಬ್ಯಾಂಕ್ ಬೇರೆ ದೇಶದಿಂದ ಬಂದಿರತಕ್ಕಂಥ ಫಂಡ್, ಡೆವಲಪ್ಮೆಂಟ್ ಫಂಡ್ ಅನ್ನು ಡೆವಲಪ್ ಮಾಡಿ ಸುಮಾರು 14,000 ಕೋಟಿ, ಒಟ್ಟು ಹೆಣ್ಮಕ್ಳಿಗೆ 15,000 ಕೋಟಿ ಕೊಟ್ಟಿರ್ತಕ್ಕಂಥದ್ದಿದೆ. ಸೊ ಇದೇ ಕಾರಣದಿಂದ ನಾವು ಸೋಲಾಗಿರ್ತಕ್ಕಂಥ ಬೇರೆ ಓಟ್ ಚೋರಿ ಪದೇ ಪದೇ ಹೇಳ್ತಾರೆ. ನಿಮ್ಗೆ ಯಾಕೆ ಅಲ್ಲಿ ಮತದಾರ ಕೈ ಹಿಡಿಲಿಲ್ಲ? ಹಾಕಿದಾರಲ್ರಿ, ನಮಗೆ 30% ಅಷ್ಟು ಓಟ್ ಬಂದಿಲ್ಲ. ಜೆಡಿಯು ಸುಮಾರು 23% ಬಂದಿದೆ. ಜೆಡಿಯು 23% ಬಂದು ನಮಗೆ 25 ಸೀಟ್ ಬಂದಿದೆ. ಬಿಜೆಪಿ 20% ತಗೊಂಡು 91 ಸೀಟ್ ಬಂದಿದೆ. ಇದು ಪ್ರಪಂಚದಲ್ಲಿ ಯಾರೇ ಒಬ್ಬ ಆಡಳಿತ 20-25 ವರ್ಷ ಮಾಡಿದ್ಮೇಲೆ 100 ಸೀಟ್ ನಿಂತ್ಕೊಂಡು 90 ಸೀಟ್ ಗೆಲ್ಬೋದಲ್ಲನ? 100 ಸೀಟ್ ನಿಂತ್ಕೊಂಡು 90 ಸೀಟ್ ಗೆಲ್ಬೋದನ್ರಿ ಎಲ್ಲನ? 25 ವರ್ಷದ ಆಡಳಿತ ಆದ್ಮೇಲೆ ಇಷ್ಟೆಲ್ಲ ಆಂಟಿ ಇನ್ಕಂಬನ್ಸಿ ಎಲ್ಲಾ ಪೊಲಿಟಿಕಲ್ ಪಾರ್ಟಿಗೆ ಇಡೀ ಜಗತ್ತಾಗಿರ್ತದೆ. 100 ಸೀಟ್ ನಿಂತ್ಕೊಂಡು 90 ಸೀಟ್ ಗೆದ್ಬಿಡ್ಬೋದಾ? ಮತ್ತೆ ಏನ್ ಆಧಾರದ ಮೇಲೆ ಗೆಲ್ತಾರೆ ಇವರು? ಏನ್ ಹಂಗೆ ಬಿಹಾರ್ ಏನ್ ಅಮೆರಿಕ ಆಗ್ಬಿಟ್ಟಿದ್ಯಾ? ಬಿಹಾರ್ ಏನ್ ಅಮೆರಿಕ ಆಗ್ಬಿಟ್ಟಿದೇನ್ರಿ? ಈಗಲೇ ಬೆಂಗಳೂರಿನಲ್ಲಿ ಟಾರ್ಚ್ ಹಾಕಿ ಹುಡುಕಿದ್ರೆ ಪ್ರತಿ 2ನೇ ಮನೆ 3ನೇ ಮನೆ ಬಿಹಾರ್ ಸಿಗ್ತಾನೆ. ಏನ್ ಬಿಹಾರ್ನಾಗ ಅಂತ ಏನ್ ಮಾಡಿದಾರೆ? ಹಂಗೆ 90 ಸೀಟ್ ಗೆಲ್ತಕ್ಕಂತ ಏನ್ ಮಾಡಿದ್ದಾರೆ? ಅದೇ 65 ಲಕ್ಷ ಓಟ್ ತೆಗೆದಿದ್ದಾರೆ, 20 ಲಕ್ಷ ಓಟ್ ಆಡ್ ಮಾಡಿದ್ದಾರೆ, 85 ಲಕ್ಷ ಓಟ್ ಗಫಲಾಗಿದೆ, 14 ಲಕ್ಷ ಓಟ್ ಫೇಕ್ ವೋಟ್ಸ್ ಇದಾವೆ, 3 ಲಕ್ಷ ಮನೆಗಳು ಜೀರೋ ಅಕೌಂಟ್ ನಲ್ಲಿ ಇದಾವೆ. ಮತ್ತೆ ಇದರ ಬಗ್ಗೆ ಏನ್ ಚರ್ಚೆನೇ ಬೇಡ? ಎಲೆಕ್ಷನ್ ಕಮಿಷನ್ ಇದ್ರ ಬಗ್ಗೆ ಮಾತನಾಡಿದಿಲ್ಲ. ಮತ್ತೆ ಕಾರಣ ಏನು? ಮತ್ತೆ ಇಂಥ ಒಂದು ಸಹಕಾರದಿಂದ ಜ್ಞಾನೇಶ್ ಕುಮಾರ್ ಅವರ ಒಂದೇನು ಸಹಕಾರದಿಂದ ಅವ್ರು ಗೆದ್ದಿದ್ದಾರೆ. ಎಲೆಕ್ಷನ್ ಕಮಿಷನರ್ ಮಾಡಿರ್ತಕ್ಕಂಥ ಸಪೋರ್ಟ್ ಗೆದ್ದಿದ್ದಾರೆ. ಬೇರೆ ಏನಿದೆ?